ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಫುಲ್ ಓಲೆ ಬಳೆ ಉಂಗುರ ಎಲ್ಲ ತೆಗೆದು ಕೂತ್ಕೊಂಡಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಊರಿಗೆ ಹೋಗ್ತಾ ಇದ್ದೀನಿ. ಸಡನ್ ಪ್ಲಾನ್ ಆ್ಯಕ್ಚುಲಿ. ಸೊ ಅದಕ್ಕೆ ಈಗ ಪ್ಯಾಕಿಂಗ್ ನಡೀತಿದೆ. ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಿ ಒಂಚೂರು ತಿಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಜಾಸ್ತಿ ಏನಿಲ್ಲ, ಜಸ್ಟ್ ಒಂದು 3 ಇಲ್ಲ 4 ಡೇಸ್ಗೆ ಹೋಗ್ತಾ ಇದ್ದೀವಿ ಅದಕ್ಕೆ. ಸೊ ಇಲ್ಲಿ ಒಂದು ಸೆಟ್ ಆಫ್ ಡ್ರೆಸ್ ಇಟ್ಕೊಂಡಿದ್ದೀನಿ. ಇದನ್ನು ಹಾಕೊಂಡಾಗ ತೋರಿಸ್ತೀನಿ. ಇದೊಂದು ಸೆಟ್ ಡ್ರೆಸ್, ಇದೊಂದು ಎಲ್ಲ ನಾರ್ಮಲ್ ಕುರ್ತಾ ಟಾಪ್ಸ್ ಮತ್ತು ಲೆಗ್ಗಿನು, ಹಾಗೆ 2 ಸೆಟ್ ಇಟ್ಕೊಂಡಿದ್ದೀನಿ. ಇದು ಒಂದು ಸೆಟ್ಟು, ಹಾಗೆ ಇದೊಂದು ಸೆಟ್ಟು. ಇನ್ನು ಮಿಕ್ಕಿದ್ದು ಟಾಪ್ ಆ್ಯಂಡ್ ಲೆಗ್ಗಿನ್ ಅಷ್ಟೇ. ಜೀನ್ಸ್ ಇವಾಗ ಹೋಗೋವಾಗ ಜೀನ್ಸ್ ಹಾಕೊಂಡು ಹೋಗ್ತೀನಿ ಅಷ್ಟೇ. ಅದಾದಮೇಲೆ ನೈಟ್ ಡ್ರೆಸ್, 1 ಪೇರ್ ನೈಟ್ ಡ್ರೆಸ್ಸು, ಸ್ವಲ್ಪ ಕಾಸ್ಮೆಟಿಕ್ಸ್ ಅಷ್ಟೇ. ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ. ಒಂದು ಸನ್ಸ್ಕ್ರೀನ್, ಒಂದು ಪಿಂಪಲ್ ಕ್ರೀಮ್, ಹಾಗೆ 2 ಲಿಪ್ಸ್ಟಿಕ್, 1 ಕಾಜಲ್, ಐಲೈನರ್, ಇನ್ನೊಂದು ಇದು ಟೆಂಪರರಿ ಲಿಪ್ ಬಾಮ್ ಥರ. ಅದಾದಮೇಲೆ ಇದು ಮೊನ್ನೆ ತೊಗೊಂಬಂದಿದ್ದು ಇಯರಿಂಗ್, ಇದೊಂದು ಇಯರಿಂಗ್ ಇಟ್ಕೊಂಡಿದ್ದೀನಿ. ನಂದು ಕತ್ಕೊಂಡಿದ್ದಾಳೆ ಗೈಸ್. ಇದು ಒಂದೇ ಗೈಸ್ ಅವಳದು, ಇದು ನಂದು. ಆ್ಯಕ್ಚುಲಿ 1 ಸಿಲ್ವರ್ 1 ಗೋಲ್ಡ್ ಇರಲಿ ಅಂದ್ಬಿಟ್ಟು 2 ಪೇರ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇಷ್ಟೇ ಕಾಸ್ಮೆಟಿಕ್ಸ್ ಹಾಗೆ ಜ್ಯುವೆಲ್ರೀಸ್. ಅದು ಯಾವಾಗ ಪ್ಯಾಕ್ ಮಾಡ್ಕೊತಾಳೋ ಗೊತ್ತಿಲ್ಲ. ಇವಾಗ ಅದೇನೋ ಬಾಕ್ಸಲ್ಲಿ ಒಡವೆ ರಿಂಗು ಮತ್ತು ಇಯರಿಂಗ್ ಹಾಕ್ಕೊತ ಇದ್ದಾಳೆ. ಸೊ ಪ್ಯಾಕಿಂಗ್ ಎಲ್ಲ ಆಯಿತು. ಸ್ವಲ್ಪ ಪ್ಯಾಕಿಂಗ್ ಮಾಡಿಬಿಟ್ಟು ಇವಾಗ ಅಡುಗೆ ಮಾಡೋಕ್ಕಾದೆ. ಸೊ ಚಪಾತಿ ಮಾಡಿದ್ದೀನಿ ನೈಟ್ ಊಟಕ್ಕೆ. ಚಪಾತಿ ಹಾಗೆ ರೈಸ್, ಇಲ್ಲಿ ಸ್ವಲ್ಪ ಕಾಳು ಮತ್ತು ಸೊಪ್ಪು ಹಾಕಿ ಸಾಗು ಥರ ಮಾಡಿದ್ದೆ. ಸೊ ತಿಂದ್ಬಿಟ್ಟು ಹಸ ಇಲ್ಲ ಟ್ರೇನ ಅನ್ನೋದು ಗೊತ್ತಿಲ್ಲ. ಸೊ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಅಪ್ಡೇಟ್ ಸಿಗುತ್ತೆ. ನೈಟ್ ಹೋಗೋಕ್ಕಾಗಲಿಲ್ಲ. ಹಾರಿಸಿಂದ ಇವತ್ತು ಬೆಳಗ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಆಗಿರೋದು 4:15. ಸೊ ಅದು ಡ್ರಾಪ್ ಮಾಡ್ತಾರೆ ಮೆಟ್ರೋವರೆಗೂ. ಅದಾದಮೇಲೆ ನಾವು ಟ್ರೈನಲ್ಲಿ ಹೋಗ್ತಿದ್ದೀವಿ. ಬಸ್ ಸಿಗಲಿಲ್ಲ ನಮಗೆ, ಹಾರಿಸಿಂದ ನೈಟ್ ಹೋಗೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ನೈಟ್ ಹೋಗೋಣ ಅಂತ. ಬಟ್ ಸಮ್ ರೀಸನ್ಸಿಂದ ನಾವು ನೈಟ್ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಬೆಳಗ್ಗೆ ಅರೌಂಡ್ ಒಂದು 4:15ಗೆ ಮನೆ ಬಿಟ್ವಿ. 6 o'clock ಟ್ರೈನ್ ಇದೆ ಅಂದ್ಬಿಟ್ಟು ಬೇಗನೆ ಮನೆ ಬಿಟ್ವಿ. ಸೊ ಬಟ್ ಮೆಟ್ರೋ ಓಪನ್ ಆಗೋದು 5:30 ಅಲ್ವಾ. ಸೊ ಅದಕ್ಕೆ ಹಾಫ್ ವೇಲೆಗೆ ಬನಶಂಕರಿವರೆಗೂ ನನ್ನ ತಮ್ಮ ಡ್ರಾಪ್ ಮಾಡ್ದೆ. ನಾವು ಇನ್ನೇನು ಬನಶಂಕರಿ ರೀಚ್ ಆದ್ವಿ. 5:45 ಆದರೂ ಮೆಟ್ರೋ ಓಪನ್ ಆಗಿರಲಿಲ್ಲ. ಮತ್ತು ಸುಮ್ಮನೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಸ್ ಅವೈಲೇಬಲ್ ಇತ್ತು KR ಮಾರ್ಕೆಟ್ಗೆ. ಸೊ ಬಸ್ಸಲ್ಲೇ ಹೋಗ್ಬಿಡೋಣ ಅಂದ್ಬಿಟ್ಟು ಬಸ್ಸಲ್ಲಿ ಹೋದ್ವಿ KR ಮಾರ್ಕೆಟ್ವರೆಗೂ. ಅದಾದಮೇಲೆ ಅಲ್ಲಿ ಮೆಜೆಸ್ಟಿಕ್ಗೆ ಬಸ್ಸೇ ಇರಲಿಲ್ಲ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಆಟೋ ತೊಗೊಂಡು ಆಟೋದಲ್ಲಿ ಮೆಜೆಸ್ಟಿಕ್ಗೆ ಹೋದ್ವಿ. ಒಂದು 15 minutes ಆಯ್ತು ಅಷ್ಟೇ ಆಟೋದಲ್ಲಿ ಹೋಗೋ ಅಷ್ಟರಲ್ಲಿ. ಇನ್ನೇನು ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ರೀಚ್ ಆಗಿಬಿಟ್ಟು ಟಿಕೆಟ್ ತೊಗೊಳಕ್ಕೆ ಅಂತ ಟಿಕೆಟ್ ಕೌಂಟ್ರ್ ಹತ್ರ ಹೋಗ್ತೀವಿ. ಟಿಕೆಟ್ಸೇ ಅವೈಲೇಬಲ್ ಇರಲಿಲ್ಲ. ನಾವು ಪ್ರೀ ಬುಕ್ ಮಾಡ್ಕೋಬೇಕಾಗಿತ್ತು, ಬಟ್ ಸರ್ಟನ್ ರೀಸನ್ಸಿಂದ ಬುಕ್ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ 2 ಟ್ರೈನ್ ಅವೈಲೇಬಲ್ ಇತ್ತು, 6:30 ಒಂದು 6ಗೆ. ಸೊ ಸಿಗುತ್ತೆ ಅಂದ್ಬಿಟ್ಟು ನಾವು ಪ್ರೀ ಬುಕ್ ಮಾಡಲಿಲ್ಲ. ಬಟ್ ಕೊನೆಗೆ ಸಿಗಲೇ ಇಲ್ಲ. ಮತ್ತೆ ನಾವು ಅಲ್ಲಿಂದ KSRTC ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗಿ KSRTC ಬಸ್ ಸ್ಟಾಪಲ್ಲಿ ಬಸ್ನ ಬುಕ್ ಮಾಡ್ಕೊಂಡು ಬರಬೇಕಾಯಿತು. ಎಕ್ಸ್ಟ್ರಾ ಪೇ ಮಾಡಿದ್ವಿ, ಒಂದು 50 rupees ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಬಂದಿದ್ದು. KSRTC ಬಸ್ಸಲ್ಲಿ ಬಂದು ಅಲ್ಲಿ ಆನ್ ದ ವೇ ಬರ್ತಾ ಅಲ್ಲೇ ಟಿಫನ್ಗೆ ಸ್ಟಾಪ್ ಮಾಡಿದ್ವಿ ಒಂದು 1/2 hour. ಅಲ್ಲೇ ನಾನು ನನ್ನ ತಂಗಿ ಸ್ವಲ್ಪ ಇಡ್ಲಿ ಮತ್ತು ದೋಸೆ ತಿನ್ಕೊಂಡ್ವಿ. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತೊಗೊಂಡ್ವಿ. ನಾವು ನೈಟ್ ಹೋಗೋದು ಅಂದ್ಬಿಟ್ಟು ನಾವೇನು ಸ್ನ್ಯಾಕ್ಸ್ ತೊಗೊಂಡಿರಲಿಲ್ಲ. ಅದಾದಮೇಲೆ ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಆನ್ ದ ವೇ ಹೋಗ್ತಾ ನೇಚರ್ನ ಎಂಜಾಯ್ ಮಾಡ್ಕೊಂಡು ಬಂದೆ. ಸಕ್ಕತ್ತಾಗಿತ್ತು ಮಾತ್ರ. ಫುಲ್ ಅಲ್ಲಲ್ಲಿ ಕೆರೆ ಕಾಣಿಸ್ತಾ ಇತ್ತು, ಮರ ಗಿಡ, ತೆಂಗಿನಕಾಯಿ, ಆಮೇಲೆ ಬಾಳೆ ಎಳ್ಳಿನ ಗಿಡ, ಮಾವಿನಕಾಯಿ ಸೀಸನ್ ಆಗಿದ್ದಕ್ಕೆ ಅಲ್ಲೆಲ್ಲಿ ಮಾವಿನಕಾಯಿನೂ ಮಾರ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಇನ್ನೇನು ನಾವು ಶಿವಮೊಗ್ಗ ರೀಚ್ ಆದ್ವಿ. ಶಿವಮೊಗ್ಗ ರೀಚ್ ಆಗಿದ್ದು ಅರೌಂಡ್ 1:30 2 o'clock ಆಗಿತ್ತು. ಆ್ಯಕ್ಚುಲಿ ಹೇಳಿದ್ದು 12:15 1 o'clock ಅನ್ನೋಷ್ಟರಲ್ಲಿ ರೀಚ್ ಆಗ್ತೀವಿ ಅಂತ. ಬಟ್ ಟೋಟಲ್ ಆಗಿ 1.5 hour ಲೇಟ್ ಆಯಿತು. ಲೈಕ್ 2:30 ಅನ್ಸುತ್ತೆ ನಾವು ಶಿವಮೊಗ್ಗ ಬಂದು ರೀಚ್ ಆಗೋದು. ಸೊ ಶಿವಮೊಗ್ಗದಿಂದ ನಾನು ಹೋಗ್ತಿದ್ದಿದ್ದು ಇವತ್ತು ಲೈಕ್ ನಮ್ಮ ಮಾನ್ಸಾವ್ರ ಊರಿಗೆ ಶಿಕಾರಿಪುರಕ್ಕೆ ಹೋಗಿದ್ದು. ಅಲ್ಲಿಂದ 1 hour ಜರ್ನಿ ಮತ್ತೆ. ಸೊ ಮತ್ತು ನಾನು ನನ್ನ ತಂಗಿ ಬಸ್ಸಲ್ಲಿ ಮತ್ತೆ ಶಿಕಾರಿಪುರಕ್ಕೆ ಹೋಗ್ತಾ ಇದ್ವಿ. ಇನ್ನೇನು ರೀಚ್ ಆಗ್ತೀವಿ ಶಿಕಾರಿಪುರದಲ್ಲೂ. ಅಲ್ಲೂ ಅಷ್ಟೇ ನೇಚರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ತುಂಬ ದಿನಗಳಾಗೋಗಿತ್ತು ನಾನು ಊರಿಗೆ ಹೋಗಿ, ಲೈಕ್ ನಮ್ಮ ಆಂಟಿ ಊರಿಗೆ ಹೋಗಿ. ಸೊ ಇವತ್ತು ಹೋಗ್ತಾ ಇದ್ದೀನಿ. ಅರೌಂಡ್ ಒಂದು 4 to 5 years ಆಗಿತ್ತು ನನ್ನ ಆಂಟಿ ಊರಿಗೆ ಹೋಗಿ. ಇವತ್ತು ಹೋಗೋಕ್ಕೆ ಟೈಮ್ ಬಂತು. ಹಾಗೆ ನಾವು ಲೈಕ್ ಒಂದು ಶಿಕಾರಿಪುರ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ಲೈಕ್ ನಮ್ಮ ದೊಡ್ಡಪ್ಪ ಬಂದಿದ್ದರು ಕರ್ಕೊಂಡು ಹೋಗೋಕ್ಕೆ. ಒಂದು 10 to 15 minutes ಆಗುತ್ತೆ, ವಾಕಬಲ್ ಡಿಸ್ಟೆನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದರು. ಮನೆಗೆ ಹೋಗಿ ಫ್ರೆಶ್ ಅಪ್ ಹಾಗೆ ಅದಾದಮೇಲೆ ಊಟ ಟೈಮಿಗೆ ಹೋಗಿದ್ವಿ. ಅರೌಂಡ್ 3:30 ಆಗೋದು ಮನೆಗೆ ಹೋದಾಗ. ಆಂಟಿ ಕಡುಬು ಮಾಡಿದರು, ಕಡುಬು ಊಟ ಮಾಡಿದೆ. ಹಾಯ್ ಮಾಡೆ ಭೂಮಿ. ತಂಬ ಇಲ್ಲ, ಅದು ಕ್ರಿಸ್ಟಲ್ ಅಲ್ಲ ಆ್ಯಕ್ಚುಲಿ, ಫ್ಲವರ್. ತಂಬಲ್ಲಿ ಅಕ್ಕಿನೂ ಹಿಡ್ತಾನೆ. ನೆಕ್ಸ್ಟು ಕ್ಲಿಪ್ಪು.
ನೆಕ್ಸ್ಟ್ ಜೀವು ಇಬ್ರದ್ದು ಶಾಪಿಂಗ್ ಮೊನ್ನೆ ಮಂಗಳವಾರ ಶಾಪಿಂಗ್ ಮಾಡ್ಕೊಂಬಂದಿದ್ದಾರೆ ತೇರ್ಗೋಗಿ. ಸಾರಾ ಸೆಟ್ಟು ಮತ್ತು ಓಲೆ, ಇದೊಂದು ಬ್ರೇಸ್ಲೆಟ್. ನಿನಗ ಇದು ಯೂನಿಕಾರ್ನ್ ತಗೊಂಡಿದ್ದಾಳೆ ಇವಳು. ಜೀವು ಭೂಮಿ ಅಷ್ಟೇನಾ? ಸಾರಿ, ಜೀವಿಕಾ. ಇವಳ ಹೆಸರು ಜೀವಿಕಾ, ಇವಳ ಹೆಸರು ಭೂಮಿಕಾ. ಎಸ್, ಲಾಸ್ಟ್ ಟ್ಯೂಸ್ಡೇ ಮಾನ್ಸ ಅವ್ರ ಊರಲ್ಲಿ ಅಂದರೆ ಶಿಕಾರಿಪುರದಲ್ಲಿ ಊರಹಬ್ಬ ಆಯಿತು. ಸೊ ಆ ರೀಸನ್ಗೆ ಆವಾಗ ಅವರೆಲ್ಲ ಹೋದಾಗ ಶಾಪಿಂಗ್ ಮಾಡ್ಕೊಂಬಂದಿದ್ರು. ಒಂದು 2 hours ನಿದ್ದೆ ಮಾಡಿಬಿಟ್ಟು ಎದ್ದು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಸ್ವಿಂಗಲ್ಲಿ ಆಟ ಆಡಿ. ಸೊ ಮಾನ್ಸ ಅವ್ರ ಮನೆ ಆಪೋಸಿಟೇ ಅವ್ರ ಅತ್ತೆ ಮನೆ ಇದೆ. ಸೊ ಅಲ್ಲಿ ಮಾತಾಡ್ಸ್ಕೊಂಬರೋಣ ಅಂತ ಈಚೆ ಹೋಗಿದ್ವಿ. ನೋಡಿದ್ರೆ ಅತ್ತೆ ಈಚೆ ಕೂತ್ಕೊಂಡಿದ್ರು. ಸೊ ಹಂಗೆ ನಾವು ಅವ್ರ ಜೊತೆ ಕೂತ್ಕೊಂಡ್ವಿ. ಸಖತ್ತಾಗಿ ಗಾಳಿ ಬೀಸ್ತಾಯಿತ್ತು, ಸಖತ್ ತಂಪು ಅನಿಸ್ತಿತ್ತು. ಅದಾದಮೇಲೆ ಸ್ವಲ್ಪ ಹೊತ್ತು ಶಟ್ಲ್ ಆಡಿದ್ವಿ. ಅರೌಂಡ್ ಒಂದು 7:45ಗೆ ಶಟ್ಲ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ತುಂಬ ದಿನಗಳಾಗೋಗಿತ್ತು ಅಂತ ಹೇಳ್ಬೋದು ಶಟ್ಲಾಡಿ, ಆ ನೇಚರ್ನ ಎಂಜಾಯ್ ಮಾಡಿ ಅಂತ. ಸೊ ಇವಳು ಜೀವಿಕಾ. ಸೊ ಹಂಗೆ ಇವಳ ಜೊತೆ ಒಂದು ಪೋಸ್ ಕೊಟ್ಟು ಅದಾದಮೇಲೆ ಬಂದಿದ್ದು ಎಣ್ಣೆ ಹಚ್ಕೊಳಕ್ಕೆ. ಎಸ್, ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೆ ಫೇಸ್ ವಾಶ್ ಮಾಡಿಕೊಂಡು ಚೂರು ಫ್ರೆಶ್ ಅಪ್ ಆಗಿ ಬಂದಿದ್ದು ರೊಟ್ಟಿ ಮಾಡೋಕ್ಕೆ. ನಾನು ಮಾಡಿಲ್ಲ, ಆಂಟಿನೇ ಮಾಡ್ತಾಯಿದ್ರು. ಅದು ನನಗೆ ನೋಡ್ತಾ ಇದೆ, ಅದು ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನೈಟ್ ಊಟಕ್ಕೆ ರೊಟ್ಟಿ, ಪಲ್ಯ ಹಾಗೆ ಚಟ್ನಿ ಇತ್ತು. ಊಟನ ಎಂಜಾಯ್ ಮಾಡಿ ಅರೌಂಡ್ 9:15, 10 o'clockಗೆ ಮಲ್ಕೊಂಡ್ಬಿಟ್ವಿ. ಸ್ವಲ್ಪ ವಾಕಿಂಗ್ ಹೋಗಿದ್ವಿ, ಅದನ್ನು ಶೇರ್ ಮಾಡ್ತೀನಿ ವಿಡಿಯೋ ಮಾಡಿ. ಮುಗಿಸ್ಕೊಂಡು ವಾಕಿಂಗ್ ಹೋಗ್ತಾಯಿದ್ದೀವಿ ನಾನು, ಜೀವಿಕಾ, ಮಾನ್ಸ. ಫುಲ್ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ಗೈಸ್. ಎಸ್, ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು. ಮುಂಚೆನೇ ಕೋಲ್ಡ್ ಆಗಿತ್ತು, ಅದು ಈಗ ಬಂದು ವಾಟ್ರೆಲ್ಲ ಚೇಂಜ್ ಆಗಿ ಇನ್ನೂ ಒಂಚೂರು ಕೋಲ್ಡ್ ಆಗಿಬಿಟ್ಟಿದೆ. ಎಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬೈ, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.